ಹಾಯ್ ಹಲೋ ನಮಸ್ಕಾರ. ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ನಮ್ಮ ಆಫೀಸಿನಲ್ಲಿ ಗಣೇಶ ಎಷ್ಟೋ ವರ್ಷಗಳ ನಂತರ ಕೂರಿಸಿದ್ದಾರೆ. ನೋಡೋಕೆ ತುಂಬಾ ಖುಷಿ ಆಗ್ತಿತ್ತು. ಪ್ರಸಾದ ಒಂದು ಕಡೆಯಿಂದ ಎಲ್ಲ ರೆಡಿ ಆಗ್ತಾ ಇತ್ತು. ಹಾಗೆ ಜನಗಳು ತುಂಬಾ ಬರ್ತಾ ಇದ್ರು ಅಂತಲೇ ಹೇಳ್ಬೋದು. ಜನಗಳು ಅಂದರೆ ಏನು ಆಚೆ ಜನಗಳಲ್ಲ, ನಮ್ಮ ಆಫೀಸ್ ಮೇಟ್ಸ್ಗಳೇ. ಟೋಟಲ್ ಆಗಿ ಈಗ ಸದ್ಯಕ್ಕೆ ಡೇ ಶಿಫ್ಟ್ ಅವ್ರು ಇರೋಂಥದ್ದು. ಇದು ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು, ಖಾಲಿ ಸ್ಪೇಸು. ಆ ಸ್ಪೇಸಲ್ಲಿ ಕೂರಿಸಿದ್ರು ಗಣೇಶನ. ತುಂಬಾನೇ ಖುಷಿ ಕೊಟ್ಟಂಥ ವಿಷಯ, ಸಖತ್ ಖುಷಿ ಕೊಡ್ತು ಆಫೀಸಲ್ಲಿ ಗಣೇಶ ಕೂರಿಸಿದಂಥದ್ದು. ನೋಡಿ, ಇದೇ ನಮ್ಮ ಆಫೀಸ್ ಗಣೇಶ, ERCM ಗಣೇಶ ಅಂತಲೇ ಹೇಳ್ಬೋದು. ಅವತ್ತೇ ಕೂರಿಸಿ ಅವತ್ತೇ ಪೂಜೆ ಮಾಡಿ ಅವತ್ತೇ ಬಿಟ್ವಿ. ತುಂಬಾನೇ ಅಚ್ಚುಕಟ್ಟಾಗಾಯಿತು ಅಂತಲೇ ಹೇಳ್ಬೋದು. ಎಲ್ಲನೂ ಒಂದೇ ದಿನ ಕೂರಿಸಿದ್ರು, ಅಷ್ಟೇ ಖುಷಿ ಕೊಡ್ತು. ನೆಕ್ಸ್ಟು ಪ್ರಸಾದ ಸೆಕ್ಷನಲ್ಲಿ ಏನು ಮೋದಕ ಮತ್ತು ಉಸ್ಲಿ, ರಸಾಯನ ಆಗ್ಬೋದು, ಬಾತು, ಮೊಸರನ್ನ, ಇಷ್ಟು ಐಟಮ್ನ ಮಾಡಿಸಿದ್ರು. ತುಂಬಾ ಸಖತ್ತಾಗಿತ್ತು. ಟೇಸ್ಟ್ ಕೂಡ, ಪ್ರಸಾದ ಅಲ್ವಾ, ಹಂಗೆ ಜನ ಕ್ರೌಡ್ ಕೂಡ ಹಾಗೆ ಇತ್ತು. ನೈಟ್ ಶಿಫ್ಟು ಡೇ ಶಿಫ್ಟ್ ಇಬ್ಬರು ಮರ್ಜಾಗಿ ಆಗೋವಂಥ ಟೈಮು. ಹೆಚ್ಚು ಕಡಿಮೆ ನಮ್ಮ ಶಿಫ್ಟ್ ಅವರ್ಸ್ ಮುಗ್ದಿತ್ತು. ನಾವೆಲ್ಲ ಡೇ ಶಿಫ್ಟು 5:30ಗೆ ಮುಗ್ದಿತ್ತು ನಮ್ಮ ಶಿಫ್ಟ್ ಅವರ್ಸು. ನೈಟ್ ಶಿಫ್ಟವರೆಲ್ಲ ಆಗ್ತಾನೆ ಲಾಗಿನ್ ಆಗ್ತಿದ್ರು. ಆ ಟೈಮಲ್ಲಿ ಇನ್ನೇನು ಗಣಪತಿಗೆ ಪೂಜೆ ಮಾಡಿ ಕದಲಿಸಿ ಗಣಪತಿನ ಬಿಡೋ ಅಂಥ ಟೈಮು. ತುಂಬಾ ಚೆನ್ನಾಗಿತ್ತು. ಬಟ್ ಏನೇ ಒಂದೇ ಒಂದು ವಿಷಯ ಬೇಜಾರಾಗಿದ್ದು ಅಂದರೆ, ಆಫೀಸ್ ಪ್ರೆಮೈಸಸಲ್ಲಿ ಬ್ಯಾಂಡ್ಗೆ ಪರ್ಮಿಷನ್ ಕೊಡಲಿಲ್ಲ ಯಾವುದೇ ಕಾರಣಕ್ಕೂ. ಬ್ಯಾಂಡ್ಗೆ ಪರ್ಮಿಷನ್ ಇದ್ದಿದ್ರೆ ಆಫೀಸ್ ಪ್ರೆಮೈಸಸಲ್ಲಿ ತುಂಬಾ ಚೆನ್ನಾಗಿರ್ತಿತ್ತು. ಬಿಡ್ಬೇಕಾದ್ರೆ ಒಂದು ಖುಷಿಯಿಂದ ಎಂಜಾಯ್ ಮಾಡಿ ಬಿಡ್ತಿದ್ವಿ ಅಂತಲೇ ಹೇಳ್ಬೋದು. ಬಟ್ ಈಗಲೂ ಏನು ಬೇಜಾರಿಲ್ಲ, ಖುಷಿಯಿಂದನೇ ಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಇದೇ ಒಂದು ವ್ಯಾನಲ್ಲಿ ನಮ್ಮ ಗಣೇಶ ವಿಸರ್ಜನೆಗೆ ರೆಡಿ ಆಗುತ್ತೆ. ಇಷ್ಟೇ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಹಾಗೆ ಆಫೀಸಲ್ಲಿ ಕೂರಿಸಿದ ಗಣೇಶದ್ದು ವಿಡಿಯೋ ಮಾಡಿದೆ. ಇನ್ನು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿ, ನಾನು ಲೈಕ್ ಮಾಡ್ರಪ್ಪ. ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದೇ ನಾನು ಹಾಕುವಂಥ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ಅಲ್ಲಿ ತನಕ ಸೈನಿಂಗ್ ಆಫ್. ಬಾಯ್ ಬಾಯ್.